ಸರಿ ಸರ್. ಹಾಂ, ಕರ್ಕೊಂಬರ್ತೀನಿ. 11 ಗಂಟೆ ಅಷ್ಟೊತ್ತಿಗೆ ಸರ್. ಹ್ಞೂ ಇವತ್ತು ಯಾಕೋ ಇವರು ಲೀವ್ ಹಾಕಿ ಮನ್ಯಾಗ ಅದಾರ. ಮ್ಯಾಕ್ಸ್ ಪಿಕ್ಚರ್ ನೋಡಿದ್ರ ಆತ ಕರ್ಕೊಡಕ್ಕಂತೇಳಿ ಫೋನ್ನೇ ಮಾತಾಡ್ತದಾರ. ಹಾಂ, ಓಕೆ 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 ಸರ್, ಓಕೆ, ಬಾಯ್. ರೀ ಏನು ರೀ ಇವತ್ತು ಮ್ಯಾಕ್ಸ್ ಪಿಕ್ಚರ್ಗೆ ಹೋಗನ್ರಿ. ಮ್ಯಾಕ್ಸಾ? ಅಲ್ಲ, ನಾನು ಈಗ ಒಂದು ತಾಸು ಮುಂಚೆ ಹೇಳ್ಬೇಕಾ ನೀನು? ಯಾಕೆ ಏನಾತ? ಅಯ್ಯೋ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟೆ. ಇವತ್ತು ಅವನ ದವಾಖಾನೆ ತೋರಿಸ್ಕೊಂಡು ಬರೋಣ ಅಂತೇಳಿ ಅದಕ್ಕೆ ಲೀವ್ ಹಾಕೀನಿ ಇವತ್ತು. ಹೌದಾ? ಅದೇ ಅಂದೆ ನಾನು, ನೀವು ನನಗೋಸ್ಕರ ಎಲ್ಲ ರಜಾ ಹಾಕ್ತೀರನ? ನಿಮ್ದೇನಾಯ್ತಲ್ಲ ರೀಸನ್, ಅದಕ್ಕೆ ರಜಾ ಹಾಕಿರಿ. ನಾನು ರಜಾ ಹಾಕಂದಾಗ ರಜಾನೇ ಕೊಡಲ್ಲ ಅಂತಿದ್ರಿ. ತೋ ಇವತ್ತು ಕೊಡಲ್ಲ ಅಂದ್ರು, ಆದ್ರೆ ಹಂಗಂತೇಳಿ ನಾವು ಮಜಾ ಮಾಡೋದು ಒಂದಿನ ಬಿಟ್ಟು ಮಾಡಿದ್ರು ಏನು ತೊಂದರೆ ಇಲ್ಲ. ಆದರೆ ದವಾಖಾನೆ ತೋರಿಸೋದು ಮಾಡೋದು ಇವೆಲ್ಲ ಟೈಮಿಗೆ ಆಗ್ಬಿಡ್ಬೇಕು. ಇಲ್ಲಾಂದ್ರೆ ಡಾಕ್ಟ್ರು ಭಾಳ ಸಿಟ್ಟಿಗೆ ಹೇಳ್ತಾರೆ ಅವ್ರು. ಅಯ್ಯೋ, ಕಳಸೂರು ಅಂತೇಳಿ ಅದಾರಲ್ಲ ತತ್ವದರ್ಶಿ ಒಳಗೆ, ಭಾಳ ಸಿಟ್ಟಿನ ಮನುಷ್ಯ ಆ ಮನುಷ್ಯ. ಟೈಮ್ ಸರಿ ಹೋಗ್ಬೇಕಂದ್ರೆ ಹೋಗ್ಬೇಕು, ಗೊತ್ತನ? ಟ್ಯಾಬ್ಲೆಟ್ಸ್ ಖಾಲಿ ಆಗ್ತದಂಗೆ ಇಷ್ಟು ದಿನಕ್ಕೆ ಬಂದಿರ್ತಾನಲ್ಲ ಅಷ್ಟು ದಿನಕ್ಕೆ ಹೋಗ್ಬಿಡ್ಬೇಕು. ಆ ಕಾರಣಕ್ಕೆ ಗೊತ್ತನ, ಬೇಜಾರು ಮಾಡ್ಕೋಬೇಡ. ಬೇಕಾದ್ರೆ ಹಿಂಗೆ ಮಾಡ್ತೀನಿ, ದವಾಖಾನಿಗೆ ಹೋಗಿ ಬಂದ್ಮೇಲೆ ಹೋಗೋಣ ಪಿಕ್ಚರ್ಗೆ. ದವಾಖಾನಿಗೆ ಹೋಗಿ ಬಂದ್ಮೇಲೆ ಪಿಕ್ಚರ್ಗೆ? ಯಾಕೆ ಪಿಕ್ಚರ್ಗೆ ಹೋಗಿ ಬಂದ್ಮೇಲೆ ದವಾಖಾನಿಗೆ ಹೋದ್ರೆ ಆಗಿಲ್ಲನ? ಅರ್ಥ ಮಾಡ್ಕೋ, ಮಧ್ಯಾಹ್ನ 40ನ್ಯಾಗ ಹೋಗೋದಲ್ಲ ದವಾಖಾನಿ. ಅವಾಗ ಬಿಸಿಲು ಭಾಳ ಏರ್ತಂದ್ರೆ ಆಕಿಗೆ ತ್ರಾಸ ಆಕೈತಿ. ಅರ್ಥ ಮಾಡ್ಕೊ, ಹೋಗಿ ಫಸ್ಟ್ ತೋರಿಸ್ಕೊಂಡು ಬಂದ್ಬಿಡೋಣ. ಏನು ಬೇಕಾಗಿಲ್ಲ, ನಾನು ಎಲ್ಲೂ ಬರೋದಿಲ್ಲ. ನೀವು ನಿಮ್ಮ ತಾಯಿ ದವಾಖಾನಿಗೆ ಕರ್ಕೊಂಡು ಹೋಗ್ರಿ, ಅಲ್ಲೇ ಇರ್ರಿ, ನಾನು ಎಲ್ಲಿಗೂ ಬರಲ್ಲ. ನೋಡು, ಎನಿ ಟೈಮು ಸಿಟ್ಟು ಮಾಡ್ಕೊಳ್ಳೋ ಥರ ಮಾಡಬೇಡ. ಸಮಾಧಾನ ಹೇಳ್ತಾ ಇದ್ದೀನಿ. ಇವತ್ತು ನಂಗೆ ನಾನು ದವಾಖಾನಿದು ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡೀನಿ. ನನಗೋಸ್ಕರ ನನಗೆ ಕೊಟ್ಟಾರ ಅಪಾಯಿಂಟ್ಮೆಂಟ್. ಈಗ ನಾನು ಹೋಗಲಿಲ್ಲ ಅಂದ್ರೆ ಹೆಂಗೆ ಅನಿಸುತ್ತೆ ಹೇಳಿ ನೀನೇ ನೋಡೋಣ. ಅದಲ್ಲದೆ ಅವನು ಗುಳಿಗೆ ನಿನ್ನೆ ಕಲಿಗ್ಯಾವ. ಆ್ಯಕ್ಚುಲಿ ನಾನು ನಿನ್ನೆ ಹೋಗ್ಬೇಕಿತ್ತು, ನಿನ್ನೆ ಹೋಗಿಲ್ಲ. ಈಗಾರ ಹೋಗಿ ಬಂದ್ರೆ ಆಗೋಕತಿ. ಸುಮ್ಮನೆ ಬೇಡ ಬೇಡ ಅನ್ಬೇಡ ಎಲ್ಲದಕ್ಕೂ. ಅರ್ಥ ಮಾಡ್ಕೊ, ಏನು ಪ್ರಾಬ್ಲಮ್ ಐತಿ ಅವಾಗ. ನಿಮಗೆ ಎಲ್ಲಾರ್ದು ಅರ್ಥ ಆಕೈತಿ, ಕಟ್ಕೊಂಡು ಹೆಂಡ್ತಿದೋಬೇಕಿದ್ ಬಿಟ್ಟು ಅಲ್ಲ. ಅಲ್ರಿ, ನನಗೂ ಬೇಜಾರಾಗಿರಂಗಿಲ್ಲನ್ರಿ ಮನ್ಯಾಗ ಇದ್ದು 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 ಇದ್ದು. ನನಗೂ ಎಲ್ಲಾರ ಹೋಗ್ಬೇಕು ಬರ್ಬೇಕು ಅನ್ನಂಗೆ ಅನ್ಸಲ್ಲನ. ಆಯ್ತು, ನಾ ಕರ್ಕೊಂಡು ಹೋಗ್ತೀನಂದೇನಲ್ಲ, ಎಲ್ಲಿಲ್ಲ ಅಂತ ಹೇಳೀನಿ. ಆದರೆ ಈಗ ಬೇಡ, ದವಾಖಾನಿಗೆ ಹೋಗಿ ಬಂದಮೇಲೆ ಹೋಗೋಣಂತ. ಆರಾಮ್ ಸಂಜಿಗೆ ಕರ್ಕೊಂಡು ಹೋಗ್ತೀನಿ. ಪಿಕ್ಚರ್ ನೋಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಆರಾಮಾಯ್ತಾ? ಹೇಳಿದ್ರೆ ಹಿಂಗೆ ಮಾಡ್ತೀರ. ಆಯಿತು, ಸಂಜೆಗೆ ಮಿಸ್ ಮಾಡಂಗಿಲ್ಲ ಏನು? ಖಂಡಿತ ಮಿಸ್ ಮಾಡಂಗಿಲ್ಲ. ಸರಿ, ಅವನ ದವಾಖಾನಿಗೆ ಕರ್ಕೊಂಡು ಹೋಗ್ಬರ್ತೀನಿ. ನಾಷ್ಟ ಆಗೈತಲ್ಲ ಒಂದು BP ಗುಳಿಗೆ ಅದು ಕೊಟ್ಟು. ಗುಳಿಗೆ ಕೂಡ ನಾನೇನು ಸಣ್ಣ ನೋಡ್ರಿ, ಅವ್ರು ತೊಗೊಂಡಿರ್ಬೋದು, ಅವ್ರನ್ನೇ ಕೇಳ್ರಿ. ಆಯ್ತು ಅದಕ್ಕೆ ಯಾಕೆ ಹಂಗೆ ಸಿಟ್ಟು ಮಾಡ್ತಿ? ಅಲ್ಲ, ಒಂದು ಮಾತು ನೆನಪು ಮಾಡಿಯಾನ ಅಂತ ಕೇಳಿದೆ. ಇರ್ಲಿ ಬಿಡು, ನಾನೇ ಕೇಳ್ತೀನಿ. ಬಿಟ್ರೆ BP ಗುಳಿಗಿನೂ ಕೂಡ ಅಂತೀರಿ. ನಾಳೆಯಿಂದ ಬಚ್ಚಲಕ್ಕೆ ನೀರು ಹಾಕು, ಪೈಖಾನಿಗೆ ನೀರು ಹಾಕು, ಆಮೇಲೆ ಊಟಕ್ಕೆ ಹಿಂಗೆ ಒಂದೊಂದೊಂದೇ ನನಗೆ ಹಚ್ಬೇಕಂತಾರೆ ಇವರೆಲ್ಲ. ಏನು ಸಣ್ಣ ಹುಡುಗಿನ ಮಾಡ್ಕೊತಾರೆ, ವಯಸ್ಸಾಗೈತಿ. ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ತೊಗೋಬೇಕು ಅಂತ ಅವ್ರಿಗೆ ಗೊತ್ತಿರಂಗಿಲ್ಲನ. ಈ ಥರ ಅತಿಯಾಗಿ ಓವರಾಗಿ ಇದು ಮಾಡೋದಕ್ಕೆ, ಕೇರಿಂಗ್ ಮಾಡೋದಕ್ಕೆ ತಿರಿ ಕೆಡೋದು ನನಗೆ. ಹೌದು, ನಮ್ಮ ಮೌನು 2 ದಿನ ಫೋನ್ ಮಾಡಿಲ್ಲ. ತಡಿ, ಫೋನ್ ಮಾಡ್ತೀನಿ. ಏನು ಮಾಡತ್ತೀರಮ್ಮ? ಏನಿಲ್ರಿ ಅತ್ತೀರ, ಸಗಣಿ ತನ್ನೆ ಒಟ್ಟು ಕುಳ್ಳ ಬಡ್ಯಾನ ಅಂತೇಳಿ ಕುಂತೆ. ಅಲ್ಲಿ ಬಿಸಿಲು ಭಾಳ ಇತ್ತ, ಇಲ್ಲೇ ಬಡ್ಬಡ್ದು ಹೊತ್ಕೊಂಡು ಹೋಗಿ ಹಾಕಿದ್ರಾತಂತ ಇಲ್ಲಿ ತತ ಕುಂತೆ. ಒಟ್ಟು ನೀರುಗ್ಗಿ ಬರಲೇ ಸಾರಿಸಿದ್ರು ಸ್ವಚ್ಛ ಆಗ್ಬಿಡ್ತತಿ. ಹೌದನ? ಅದೇನ ಈಗ ಬೆಳ್ಕೊಂಡ್ ಕುಂದಿರ್ತಿ, ಬಿಡು ಹೋಲಿ, ಅತ್ತಾಗಿಟ್ಬಿಡು. ಅಂದಂಗೆ ಇದು ನಿಮ್ಮ ತಂಗಿದ ಕುಬಸ ಎಂಟ್ರಾಗಿ ಬಿದ್ದತಿ, ಮತ್ತು ಶುಕ್ರವಾರ ಮಾಡಿಬಿಡೋಣ ಅಂತ ನಾನು ಅನ್ಕೊಂಡೇನು. ಚಲೋ ಐತೆ ಅಂತ ಕೇಳ್ಕೊಂಬಂದೇನಿ. ನಿಮ್ಮಪ್ಪ ನಿಮ್ಮವ್ರಿಗೆ ಒಂದು ಮಾತು ಹೇಳ. ಹ್ಞೂ ರೀ ಅತ್ತೀರ, ಹೇಳ್ತೀನಿ. ಮೊನ್ನೆ ಅಂದಿದ್ಲವ್ವ, ಕೇಳುವ ಎಂದಿಟ್ಟಾರ ಕುಬ್ಸ ಅಂತೇಳಿ. ನನಗೆ ನಿಮಗೆ ಹೇಳಕ್ಕೆ ಲಕ್ಷ್ಯ ಆಗಿಲ್ಲ. ಹೌದನ? ಕೇಳ್ಬಿಡು, ಬಡ ಬಡ ಅದೊಂದು ಮುಗಿಸ್ಬಿಡೋಣಂತ. ಏನು ಅತಿ ಸಸಿ ಭಾರಿ ಜೋರು ಮಾತುಕತೆನ ನಡೆಸಿರಿ? ಏನಿಲ್ಲ ಬಾರವ. ಅಯ್ಯೋ, ಈಗ ನನ್ನ ಸಸಿದು ಕುಬ್ಸ ಐತಲ್ಲ, ಅದನ್ನ ಏನು ಎತ್ತಿಡೋಣ ಅಂತ ಮಾತಾಡತ್ತಿದ್ವಿ. ಶುಕ್ರವಾರ ಮಾಡೋಣ ಅಂತ ಅನ್ಕೊಂಡೇನಿ. ಅದಕ್ಕೆ ಮತ್ತೆ ಹಂಗಾರ ಅಪ್ಪ ಹೋಗ ವಿಚಾರ ಮುಟ್ಟಿಸುವ ಅಂತ ಹೇಳಾಕತ್ತಿದ್ದೆ. ಹೌದಲ್ಲ ಶಾಂತಕ್ಕೆ ಎಂಟ್ರಾಗಿ ಬಿತ್ತು. ಕುಬ್ಸ ಮುಗಿಸಿ ಅವತ್ತ ಕರ್ಕೊಂಡು ಕರ್ನ ಅಲ್ಲ? ಹೂನವ, ಅವತ್ತ ಕರ್ಕೊಂಡು ಕರ್ ಕುಬ್ಸ ಮುಗಿಸಿ. ಅದಕ್ಕೆ ಕೇಳಾಕತ್ತಿದ್ ನೋಡು. ಮತ್ತೇನ್ವಾ ಇರಮ್ಮ, ಏನು ಕೊಡ್ಬೇಕಂತ ಮಾಡೀರಿ ಹಳ್ಯಾಗ? ಏನು ಕೊಡೋದ್ರಿ, ಒಂದು ತೊಲಿ ಚೈನಾ ಏನಾರ ಕೊಟ್ಟರೆ ಕೊಡ್ಬೋದು ಅವರ. ಮದುವೆಗೂ ಏನು ಭಾಳ ಕೇಳಿಲ್ಲ, ಒಂದು ತೊಲಿ ಚೈನಾ ಒಂದು ಉಂಗ್ರನಾರ ಮಾಡ ನಿಮ್ಮಪ್ಪ ನಿಮ್ಮ ಹೋಗಿ. ಮತ್ತೆ ಮದುವೆನೂ ಹಂಗೆ ಹಿಂಗೆ ಸಂಕ್ಷಿಪ್ತ ಅನ್ಕೊಂತ ಹಾಗೆ ಹೋತು. ಅದಕ್ಕೆ ಆಯ್ತು ತೋರತ್ತೀರ, ಹೇಳ್ತೇನಂತೆ. ಅವರು ಅನ್ನತ್ತಿದ್ರು, ಮಾಡ್ಬೇಕಪ್ಪ ಮದುವೆಗೂ ಏನು ಅಂತ ಕೊಟ್ಟಿಲ್ಲ ನಾವು, ಗುಬಸ್ತಗರ ಚಲೋ ಮಾಡ್ಬೇಕು ಅನ್ನತ್ತಿದ್ರು. ಆಗ್ಲಿ ತಗೋರವ. ಸರಿ, ಹಂಗಾರೆ ನಿಮ್ಮಪ್ಪ ನಿಮ್ಮ ಹೋಗಿ ಬೈಕ್ ಅಡಿಗೆ ತೊಗೊಂಡು ಅಂತ ಬರ್ತಾರೆ ನೋಡು. ಶುಕ್ರವಾರ ನೋಡಂಗಾರೆ ನಾನು ಮಂದಿ ಕರೆದು ಬರ್ತೇನೆ. ಏನ? ಹ್ಞೂ ರೀ ಅತ್ಯಾರ. ಅಂದಂಗೆ ನಿನ್ನ ದವಾಖಾನಿಗೆ ಹೋಗಿದ್ದಿ, ಏನಂದ್ರೆ ಡಾಕ್ಟ್ರ? ಏನು ಅನ್ನೋದು ಬಿಡ್ರಿ ಅತ್ಯಾರ, ತೋರಿಸ್ಕೊಂಡೆ ದವಾಖಾನ್ಯಾಗ. ಏನಿಲ್ಲಪ್ಪ, ತೊಂದರೆ ಹಾಕವ್ ತಗೋ ಅಂತ ಹೇಳಾರಷ್ಟ. ಗುಳಿಗೆ ಔಷಧ ಕೊಟ್ಟಾರ. ಹೌದನಾ? ಹಾಕವ್ ಬಿಡು, ಮತ್ತೆ ಹೇಳ್ಯಾರ ಅಂದಮೇಲೆ ತಲೆ ಯಾಕೆ ಕೆಡಿಸ್ಕೊಂತಿ? ಏನು ಹಂಗೆ ಒಬ್ಬೊಬ್ಬರಿಗೆ ಸ್ವಲ್ಪ ತಡ ಆಕ್ಕತಿ, ಒಂದೊಬ್ಬೊಬ್ಬರಿಗೆ ಸ್ವಲ್ಪ ದೌಡ್ ಆಕತಿ ಅಷ್ಟೇ, ಮತ್ತೇನಿಲ್ಲ. ನಮಗೆಲ್ಲ ಒಂದು ಚೂರು ದೌಡಾಗಿತ್ತವ, ತಡಕ್ಕಿಂದ ಹಾಗೆ ವರ್ಷ ತುಂಬದೊಳಗೆ ನಿಂತು ಬಿಡ್ತಾವೆ. ಕೆಲವ್ರಿಗೆ ಲೇಟ್ ಆಕೈತಟ್ಟೆ. ವಾಸನೆ ಬಾಗಿಲಾಗಿ ಇಟ್ಕೊಂಡು ಕುಂತು ಬಿಡ್ತಾಳ. ಅಕ್ಕ ಅತ್ತ ಎಲ್ಲರೂ ಬಡಿಬೇಕಿಲ್ಲ, ನಾ ಇಲ್ಲೇ ಬಡಿಯೋದು. ಹೊರಗೆ ಬಿಸಿಲು ಕೆಟ್ಟ ಸುರಿಯಾಕತ್ತತಿ. ನಿನಗೇನವ ಹೇಳ್ತಿ, ಆರಾಮಾಗಿ ಇಲ್ಲಿ ಮಾಡಾಕಿ ಗೊತ್ತು.
ನನಗೆ ಸಾಕಾಗಿ ಹೋಗಿರ್ತತಿಲ್ಲ ಮಾಡೋ ಅಷ್ಟೊತ್ತಿಗೆ ಎಲ್ಲ ದರ್ವೊಂದು ಮೈ ಮ್ಯಾಗ ತೊಗೊಂಡು ಮಾಡ್ಬೇಕಲ್ಲ ಅದನ್ನ ಹೇಳಿ ಫಸ್ಟ್. ನೀನೇನು ಆಫೀಸ್ಗೆ ಹೋಗಿ ಡಿಂಗ್ 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 ಅಂತೇಳಿ ಹೇಳಿ ಸಾಕಾಗೋದು ನನಗಂತರು. ಆಫೀಸ್ ಬಿಡು ಬೇಡ ಬೇಡ ಅಂತೇಳಿ ನೀವೇನು ನಮ್ಮ ಮಾತು ಕೇಳ್ತೀರನ? ಇಲ್ಲ, ನಾವ್ಯಾಕೆ ಈಗ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಣ? ಅತ್ತೀರ ಏನವ ಅದು ಏನಿಲ್ರಿ ಅತ್ತೀರ, ನಾನು ಮತ್ತು ನಮ್ಮ ಆಫೀಸ್ನಾಗ ಒಬ್ರು ಮದುವೆ ಐತಿ, ಅವರೆಲ್ಲರೂ ಗೋಕರ್ಣದಾಗ ಇಟ್ಟಾರ್ರಿ ಅತ್ತೀರ ಮದ್ವಿನ. ಅದಕ್ಕೊಂದು 3 ದಿನ ಮುಂಚೆ ಹೊಂಟಾರ ಭಾಳಷ್ಟು ಮಂದಿ. ನಾನು ಹೋಗ್ಬರ್ತೇನೆ ರೀ ಅತ್ತೀರ. ನಿನ್ನ ಗಂಡನ ಕೇಳು, ಅವ ಹೋಗಂದ್ರೆ ಹೋಗು, ಬೇಡ ಅಂದ್ರೆ ಬಿಡು. ನಾನೇನು ಹೇಳಕ್ಕಾಕತ್ತೇವ ಇದಕ್ಕೆ? ನಾನಾದ್ರೆ ಬೇಡ ಅಂತೇನೆ, ಯಾಕಂದ್ರೆ ಎಷ್ಟಾದ್ರೂ ಮಂದಿ ಮದ್ವಿ 3-4 ದಿನ ಮುಂಚೆ ಹೋಗಕ್ಕೆ ಮನೇನ ಮದುವೆ ಅಲ್ಲ. ಈ 3 ದಿನ 4 ದಿನ ಮುಂಚೆ ನಂಗೆ ಯಾಕೆ ಸರಿ ಅನಿಸ್ವಲ್ತು. ಮತ್ತು ನೀವು ಓದ್ಯಾರವ, ನಿಮ್ಮ ಲೆಕ್ಕಾಚಾರನ ಬೇರೆ ಇರ್ತಾವೆ. ನಾನು ಗೆಳತಿಯರ ಜೊತೆಗೆ ನಾ ಹೋಗ್ತೀನಿ, ನನ್ನ ಆಫೀಸ್ನವ್ರ ಜೊತೆಗೆ ನಾ ಹೋಗ್ತೀನಿ ಅನ್ನೋದಾದ್ರೆ ಹೋಗ್ರಿ ಬರ್ರಿ, ಯಾರು ಬೇಡ ಅಂತಾರೆ? ನಿನ್ನ ಗಂಡನ ಕೇಳ್ಕೊ, ಯಾಕಂದ್ರೆ ಮೊದಲು ನನ್ನ ಜೊತೆಗಿಂತ ನಿನ್ನ ಗಂಡನ ಒಪ್ಪಿಗೆ ನಿನಗೆ ಮುಖ್ಯ. ಏನು ಅವು ಅಂದ್ರೆ ಹೋಗು, ಜಗಳ ಪಗಳ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ, ಬೇಡ ಅಂದ್ರೆ ಬಿಡು ಅಷ್ಟೇ. ಏನು ಮಾಡೋದಪ್ಪ, ಅತ್ತಿಯವ್ರೇನೋ ಹೋಗು ಅನ್ನೋ ಲೆಕ್ಕಕ್ಕೆ ಮಾತಾಡಾರ, ನನ್ನ ಗಂಡನ ಒಪ್ಸೋದು ಹೆಂಗೆ? ಏನು ಮಾಡಲಿ? ಏನಾರ ಹೇಳಿ ಇದು ಮಾಡ್ಬೇಕಲ್ಲ. ಯಾಕೋ ನನಗೆ ಹೋಗ್ಬೇಕು ಅಂತ ಅನ್ನಿಸ್ತೈತಿ. ಸುರೇಶ್ ಬಾ ಅಂತ ಭಾಳ ಹೇಳೋಣ, ಹೋಗ್ಬೇಕು. ಇದು ನನ್ನ ಗಂಡ ಒಂದು ಬಿಡ್ತತೆ ಬಿಡೋದಿಲ್ಲ. ಏನು ಮಾಡಲಿ, ಒಂದು ಲೆಕ್ಕರಿವಲ್ತು. ಅಷ್ಟರು ಹೊಂಟಾರ ಮ್ಯಾರೇಜ್ಗೆ. ಸುರೇಶ್ ಇದರಾಗೆ ಒಂದು ಪಿಕ್ನಿಕ್ ಆಕೈತಿ, ಹೋಗಿ ಬರೋನು ಅನ್ನತ್ತಾನ. ಹೆಂಗಾರ ಮಾಡಿ ನನ್ನ ಗಂಡನ ಒಪ್ಸಿ ಹೋಗಿ ಬರ್ಬೇಕು ಅಷ್ಟೇ. ಇಲ್ಲಾಂದ್ರೆ ಟೈಮ್ ಸ್ಪೆಂಡ್ ಮಾಡೋಕೆ ಎಲ್ಲಿ ಸಿಗ್ತೈತೆ ನಮಗೆ. ಅತ್ಯಾರ ಅವ್ರ ದೋಸ್ತರ ಜೋಡಿ ಕುಂಭಮೇಳಕ್ಕೆ ಹೋಗ್ಯಾರಲ್ಲ, ಅವ್ರು ಬರೋದಿನ್ನೂ ಒಂದು 5-6 ದಿನನೇ ಆಕತಿ. ಅಷ್ಟರೊಳಗೆ ನನ್ನ ಮದ್ವೆನೂ ಮುಗಿದು ಹೋಗ್ಬಿಡ್ತೈತಿ. ನೀವ ಅವ್ರು ಬಂದಿಂದ ಒಂದು ಮಾತು ಹೇಳ್ತೀರಾ? ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ. ಅಯ್ಯವ್ವ, ಅದು ಎಂಥವ ಮೆಸೇಜ್ ಹಾಕ್ತಿರಲ್ಲ ಯವ್ವ, ಅದೆಂಥದ ವಾಟೆ ಸೊಪ್ಪ ದಂಟಿನ ಸೊಪ್ಪ ಅವದಾವಲ್ಲವು, ಅವು ಹಾಕೋರಿ, ಅವು ಕಾಯಿ ಕೇಳು ಗೊತ್ತಾಕತಿ. ಹೂನ ಶಾಂತಕ್ಕ ಇವತ್ತು ಟಿವಿಯಾಗ ತೋರ್ಸಾಕತ್ತಿದ್ರಲ್ಲ, ಏನು 10 ಕೋಟಿ ಜನ 10 ಲಕ್ಷ ಜನ ಹಿಂಗೆ ಬಂದಾರ ಅಂತ ಹೇಳಕತ್ತಿದ್ರಪ್ಪ. ಏನು ಲೆಕ್ಕನ ಎಲ್ಬಿಡ ಇದಕ್ಕೆ. ಅಷ್ಟು ಜನದಾಗ ಮತ್ತು ಅವು ಕೇಳ್ಬೇಕಲ್ಲೇ, ಹೌದಿಲ್ಲ? ಗದ್ಲ ಅಂದ್ರೆ ಗದ್ಲಾಕತಿ. ಸರಿ ಆಯ್ತು ರೀ ಅತ್ತಿಯರ, ಈಗ ಆಫೀಸ್ಗೆ ಹೋಗ್ಬರ್ತೀನಿ. 3 ಹೊತ್ತು ಆಫೀಸ್ಗೆ ಹೋಗೋದ ಆತ, ದವಾಖಾನಿಗೆ ಹೋಗು, ತೋರಿಸ್ಕೋ, ಏನು ಎತ್ತ ಕೇಳಂದಿದ್ದೆ, ಅದನ್ನು ನೀನು ಮಾಡಿಲ್ಲ. ಏನು ಒಂಚೂರು ಮಕ್ಕಳ ಕಡೆಯಿಂದ ಲಕ್ಷ್ಯ ಕೊಡ್ರಿ. ಏನಪ್ಪ ಅವಾಗೆಲ್ಲ ಮದುವೆ ಆಗತ್ಲೆ ಅವೆಲ್ಲ ಆಗ್ಬಿಡ್ತಿದ್ವು. ಈಗಿನ ಕಾಲದ್ದು ಕೂಳ ಹಂಗೈತು, ಏನು ವಾತಾವರಣ ಹೆಂಗೈತು, ಏನು ಮನುಷ್ಯಂದು ನಡ್ಕೊಳಕತ್ತಿರೋ ರೀತಿನ ಹಿಂಗೈತೋ ಇದು ಏರಿಗೆ ಗೊತ್ತು. ಒಟ್ಟು ಮಕ್ಕಳದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟತಿ. ಏನು ನಾನು ತೋರ್ಸಿನ್ರಿ ಐತೀರ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರ. ಆಮೇಲೆ ನಂಗೆ ನಿಂದ್ರಬೋದು ಈಗ, ಯಾಕಂದ್ರೆ ಎಷ್ಟು ಇವತ್ತು ತಾರೀಕು 29 ಐತಿ ಇವತ್ತು ತಾರೀಕು. ಆ್ಯಕ್ಚುಲಿ ಇವತ್ತಿಗಾಗಲೇ 1 ತಿಂಗಳ ಮೇಲೆ 4 ದಿನ ಆಗೈತೆ ರೀ ಅತ್ತೀರ. ಇನ್ನೊಂದು ವಾರ ಬಿಟ್ಟು ಒಂದ್ಸಲ ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡಿ ನೋಡ್ತೀನಿ. ಹೌದಾ? ಆಗ್ಲವ, ಒಳ್ಳೇದಾಗಲಿ, ಹುಷಾರಿರು ಮತ್ತೆ. ಆಯ್ತು ರೀ ಅತ್ತೀರ. ಆಮೇಲೆ ನಿನ್ನ ಏನಾದ ಭಾಳ ಏನೋ ಶಾಪಿಂಗ್ ಮಾಡ್ಕೊಂಬಂದಿಯಲ್ಲ? ಅದು ಮದ್ವೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ನಲ್ರಿ ಅತ್ತೀರ. ಅದಕ್ಕೆ ಒಂದಿಷ್ಟು ಡ್ರೆಸ್, ಸ್ಯಾರಿದು ಇದಕ್ಕೆ ಮ್ಯಾಚಿಂಗ್, ಆಮೇಲೆ ಒಂದು ಸ್ವಲ್ಪ ಚಲೋ ಡಿಸೈನರ್ ಬಳಿ, ಮತ್ತು ಇದು ಜ್ಯುವೆಲ್ರಿ ಸೆಟ್ ಅದೆಲ್ಲ ತೊಗೊಂಬಂದಿದ್ದೆ. ಅಂದ್ರೆ ಬಂದಿದ್ದ ಪಗಾರ ಪೂರ್ತಿ ಖರ್ಚು ಮಾಡಿ ಅನ್ನಂಗೆ ಆತು. ಅದಾಗಲಿ, ಜ್ಯುವೆಲ್ರಿ ಎಂತ ಸೆಟ್ ಅಂದೆಲ್ಲ, ಅಂದ್ರೆ ಮಾರ್ಗಿ ಸಮಾನ? ಹ್ಞೂ ರೀ ಅತ್ತೀರ, 1 ಗ್ರಾಮ್ ಗೋಲ್ಡ್. ಮಾರ್ಗಿ ಅಂದ್ರೆ ಮಾರ್ಗಿ ಸಮಾನನೂ ಅಲ್ಲ, 1 ಗ್ರಾಮ್ ಗೋಲ್ಡಿಂದು. ಪೂರ ಇಲ್ಲ ಅಂದ್ರೆ ಮಾರ್ಗಿ ಸಮಾನನೇ. 1 ಗ್ರಾಮ್ ಗೋಲ್ಡರ್ ಆಗಲಿ 2 ಗ್ರಾಮ್ ಗೋಲ್ಡರ್ ಆಗಲಿ ಅದು ಬೇರೆ. ಹೌದು, ಬಂಗಾರ ಸಾಮಾನು ಅದಾವಲ್ಲ ಹುಡುಗಿ ನೀನು, ಇಲ್ಲ ಅನ್ನೋದ್ರೆ ಒಂದು ಮಾತು. ಬಂಗಾರ ಸಾಮಾನು ಇದ್ದು ಪಾಸಿ ಹಾಕೊಂಡೋಕಿಯ? ಅವು ಅತ್ತೀರ ಈಗ ಯಾರು ಬಂಗಾರದ್ದೇ ಹಾಕೊಂತ ಕುಂದ್ರೋದು ಕಡಿಮೆ. ಈಗೆಲ್ಲ ಸೀರೆ ಮ್ಯಾಚಿಂಗ್ ಹಾಕೊಳಕ್ಕೆ ಇಷ್ಟಪಡ್ತಾರೆ. ಈಗ ನನ್ನ ಹತ್ರ ಇರೋ ಸ್ಟೋನ್ ಸ್ಯಾರಿಗೆ ಸ್ಟೋನ್ ನೆಕ್ಲೆಸ್ ಕಿವ್ಯಾಂದೆಲ್ಲ ಇದ್ರೆ ಚೆನ್ನಾಗಿ ಕಾಣಿಸ್ತೈತಿ. ಆದ್ರೆ ಮ್ಯಾಚಿಂಗೇ ತೊಗೋಬೇಕು ಅಂತ ಅತ್ತೀರ. ಏನವ ನಿಮ್ಮ ಲೆಕ್ಕನ ಇರಂಗಿಲ್ಲ. ಬೇಕಂದ್ರೆ ಪಾಪ ಹಾಕೋತೇನೆ ಅಂದರಿಗೆ ಸಿಕ್ಕಿ ಇರಂಗಿಲ್ಲ ಹಾಕೊಳಕ್ಕೆ ಬಂಗಾರದು. ನಿಮಗೆ ದೇವರೆಲ್ಲ ಕೊಟ್ಟು ಕಾಸಲೆ ನೀವು ಪಾಸಿ ಹಾಕೊಳಕ್ಕೆ ಬಡ್ದಾಡ್ತೀರಿ ಅಂದ್ರೆ ಏನು ಹೇಳ್ಬೇಕು? ಇಲ್ದಾರಂಗೆ ಹಾಕೊಂಡವ್ರು ನಿಮ್ಮ ಇಷ್ಟ ತಿಳಿದಿದ್ದು ನೀವು ಏನಾರ ಮಾಡ್ಕೊರಿ ಅತ್ತೀರ. ಮತ್ತು ಹಂಗಾರೆ ನಮ್ಮ ತಂಗಿ ಕುಬ್ಸಕ್ಕೆ ನನಗೂ ಸೀರಬೇಕು. ತಗೋರ ತಗೋ, ಯಾರು ಬೇಡ ಅಂದ್ರೆ ಕುಬ್ಸಕ್ಕರ ತಗೋ, ಇದು ಹೆಸರಿಡೋ ಕಾರ್ಯಕ್ರಮಕ್ಕರ ತಗೋ, ಒಟ್ಟು ತಗೋ. ನಿನ್ನ ಗಂಡಿಗೆ ಹೇಳ ತಗೋ. ಗೆಜ್ಜಿ ನಡಿಯವ, ನಡಿ ಒಂದಿಟ್ಟು ಮನೆ ಕಡೆ ಬರ್ತೇನೆ ನಾನು, ಬ್ಯಾಸರಾದಂಗೆ ಆಗೈತಿ. ಇಟ್ಟತಾನ ಮನ್ಯಾಗ ಇದ್ದೆ, ಎಲ್ಲ ಕೆಲಸನೂ ಮುಗ್ದೈತಿ. ಆಕೆ ಬೇಕಿ ನಿಂಗೆ ಕೆಲಸಕ್ಕೂ ಬರೋಳ್ಳಿ ತಿತ್ತಾಗ ಎಲ್ಲ ಕೆಲಸ ಪಾಪ ಒಂದು ರೀತಿ ನನ್ನ ಮ್ಯಾಗ, ಈಕಿ ನನ್ನ ಸೊಸಿ ಮ್ಯಾಗ ಬಿದ್ದೈತಿ. ಅದಕ್ಕೆ ಇನ್ನೂ ಬೇಕು ಕೊಟ್ಟಿಲ್ಲದಾಳ, ಈಕೆ ಆಫೀಸ್ ಅಂತ ತಿರುಗ್ತಾಳ. ಏನು ಮಾಡ್ತಾವ ಏನ? ಅತ್ತೀರ ನನ್ನ ಕೆಲಸ ಭಾಳ ಆಗೈತ್ರಿ ಅತ್ತೀರ. ನಾನು ಹಿಂಗಾದ್ರೆ ನಂದಾರಿ ನಾನು ನೋಡ್ಕೋಬೇಕಾಕತಿ. ನಿಂದಾರಿ ನೀನು ನೋಡ್ಕೋಬೇಕಂದ್ರೆ ಏನು ಅರ್ಥ? ಅಂದರೆ ಅತ್ತೀರ ಸಿಟ್ಟಾಬೇಡ್ರಿ. ನೆಲ ಮನ್ಯಾಗ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ನಂಗೆ ಹಂಗಿಲ್ರಿ ಅತ್ತೀರ.
ಹಾಕಿ ನೋಡ್ಕೊಲಿ ಬೇಕಾರೆ. ನಂದು ಬೇಕಾರೆ ನಾನು ನಮ್ಮ ತಂಗಿ ನೀವು ಮಾವಾರ ಒಂದು ಕಡೆ ಇರೋಣ, ಅವರಿಬ್ರು ಗಂಡ ಹೆಂಡತಿ ಬೇಕಾದ್ರೆ ಒಂದು ಕಡೆ ಇರಲಿ. ನಂಗೆಲ್ಲ ಮಾಡೋದಾಗಲ್ರಿ ಅತ್ಯಾರ. ಅಯ್ಯೋ ದೇವ್ರೆ, ಮನಿ ಒಡೆಯ ಮಾತಾಡಕತ್ತೀಯ ನೀನು? ಮತ್ತು ನಾನೇನು ಮಾಡಲಿ ರೀ ಅತ್ಯಾರ? ನಾನು ನೋಡ್ತಾನೆ ಅದೀನಿ, ಬರೇ ನನ್ನೊಬ್ಬಕಿನ ಕೀಳ ಕಾಣೋದು, ಹಾಕಿ ಕೆಲಸ ಮಾಡಿಸೋದು ನನ್ನ ಕೈಲಿ ಆಗವಲ್ತ್ರಿ ಅತ್ಯಾರ. ಯವ್ವ ಹಣೆ ಬಾರ್ಗಣೆ ಚೌತಿ, ಒಂದು ಸಣ್ಣ ವಿಚಾರಕ್ಕೆ ನಿನ್ನ ಬಾಯಿಗಿಂತ ಮಾತು ಬಂತ. ಇದ ಕೊನಿ ಇದೆಲ್ಲ ಅಷ್ಟಂತ ತಿಳ್ಕೊಂಬಿಡು ನೀನು. ಇನ್ನೇನು ನಿನ್ನ ಬಾಯಾಗಿಂತ ಮಾತು ಬಂತಪ್ಪ ಅಂತಂದ್ರೆ ಮತ್ತೆ ನೋಡು ಸರಿ ಇರಂಗಿಲ್ಲ. ಈಗ ಹೇಳಕತ್ತೇನೆ ಮತ್ತೆ ಏನು ಹುಡುಗಿನೇ ನೀನು? ನಾನು ಇರಮ್ಮ ಭಾಳ ನೀ ಹೆಂಗೆ ಹೇಳವ, ನಿನಗೆ ಭಾಳ ಚಲೋ ಅಂತ ಮಾಡಿದ್ದೆ ಬಿಡ. ನೀ ಹಿಂಗೆ ಮಾತಾಡ್ತಿ, ಹಿಂಗೆ ಮಾಡ್ತಿ, ಹಿಂಗೆ ನಡ್ಕೊಂತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಕರೇನು ನನಗೂ ದಿಂಗ್ ಬಡ್ದಂಗೆ ಆಕತೈತಿ. ಕೆಲಸದಾರ ಮತ್ತೊಬ್ರು ಬೇಕಾದ್ರೆ ಸಿಗ್ತಾರೆ, ಮನಿ ಮನಸ್ಸು ಒಮ್ಮೆ ಒಡೆದು ಬಂದರೆ ನಿನ್ನ ಮುಂದೆ ಹೇಳ್ತೀನಲ್ಲ ಮತ್ತು ಒಂದು ಆಗೋದಿಲ್ವ? ನಾ ಬದುಕಿರೋ ಮಟ್ಟ ಮಾತ್ರ ಅದೊಂದು ಆಗೋದಿಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ ನೀನು. ನೀನೂ ಕೆಲಸ ಮಾಡಾಕೋಬೇಡ, ನನ್ನ ಕೈಲಿ ಆಗಿದ್ದು ನಾ ಮಾಡ್ಕೋತೀನಿ. ಇಲ್ಲ ಸಂಜೆಗೆ ಬರ್ಲಿಕ್ಕೆ ಮಾತಾಡ್ತೀನಿ ನಾನು. ಹಂಗಂತೇಳಿ ಮನಿ ಒಡೆಯ ವಿಚಾರ ಗಂಡುಗಳು ತಲೆಯಾಗ ತುಂಬುದು, ನೀವು ಅದನ್ನು ಮಾತಾಡೋದು, ಅವ ಬಂದು ನಮ್ಮನ್ನು ಕೇಳೋದು, ಇದು ಯಾವುದು ಆಗಬಾರ್ದ ಹೇಳಾಕತ್ತೇನೆ ಕೇಳಿದ ನಡಿಯಾಗಿರ್ಜಿ. ಇವ್ರಿಗೇನು ಹೇಳ್ತಾರೆ, ಇಲ್ಲೊಬ್ಬೇಕೆ ಕೆಲಸ ಮಾಡಿ 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 ಸಾಕಾಗಿ ಹೊಂಟತ್ತವ. ಏನು ನಾನೇನು ಮನುಷ್ಯಾಳೆ ಎಂದನಿಗೆ ನಾನು ಸುಮ್ಮನೆ ನನ್ನ ಗಂಡ ನನ್ನ ಮಕ್ಕಳನ್ನ ಬೇರೆ ಮನೆ ಮಾಡ್ಕೊಂಡ್ರೆ ಅತ್ತಾಗ ನಮ್ಮ ಪಾಡಿ ನಾವು ಇದ್ದಿದ್ದು ತಿಂತೇವೆ, ಆರಾಮಾಗಿರ್ತೇವೆ.